ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹುಡುಗ. ಇವತ್ತಿನ ವಿಚಾರ ಬಂದ್ಬಿಟ್ಟು ಒಂದೆರಡು ಕಡೆ ದೆವ್ವಗಳು ಬಂದಿದೆ ಅಂತ ಹೇಳ್ಬಿಟ್ಟು ದೆವ್ವದ ಫೋಟೋ ಸಿಕ್ಕಿದೆ ಅಂತ ಒಂದು ನಮ್ಮ ಊರು ಸುತ್ತಮುತ್ತ ಎಲ್ಲ ಒಂದು ಫೋಟೋ ವೈರಲ್ ಆಯಿತು. ಸೊ ಆ ಫೋಟೋ ಬಗ್ಗೆ ಮಾಹಿತಿನ ಕೊಡ್ತೀನಿ ಬನ್ನಿ. ಫೋಟೋನ ರಾತ್ರಿ ಹೊತ್ತು ಸಂಚಾರ ಮಾಡಬೇಕಾದ್ರೆ ನಮಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಒಬ್ಬರು ಶೇರ್ ಮಾಡಿದರು. ಆ ಸುತ್ತಮುತ್ತ ಓಡಾಡೋರು ಈ ಥರ ಇದೇ ಇರ್ಬೋದು ಅಂತ ಒಂದಿಷ್ಟು ಗೊಂದಲದಲ್ಲಿದ್ದರು. ಸೊ ಇದೇನು ಅಂತ ಹೇಳ್ಬಿಟ್ಟು ನಾವು ಹುಡ್ಕೊಂಡು ಹೋದವಾಗ ನಮಗೆ ಇದ್ರ ಬಗ್ಗೆ ಒಂದು ವಿಶೇಷ ಮಾಹಿತಿನೇ ಸಿಕ್ತು. ವೀಕ್ಷಕರು, ನಿಜವಾಗ್ಲೂ ದೆವ್ವ ಈ ರೀತಿ ಎಲ್ಲ ಕಾಣಿಸ್ಕೊಳ್ಳುತ್ತಾ? ಗೊತ್ತಿಲ್ಲ ಅಣ್ಣ, ರಾತ್ರಿಗಳಲ್ಲಿ ನಿಮ್ಮೊಂದಿಗೆ ಕಾಯ್ತಾ ಇದ್ದೀನಿ. ಸೊ ಏನಕ್ಕೆ ಈ ನೈಟಲ್ಲಿ ವೆಯ್ಟ್ ಮಾಡ್ತೀನಿ ಅಂತಂದರೆ, ಮಂಗಗಳು ಕೂಗಿರೋ ಸೌಂಡ್ ಬರ್ತಾ ಇದೆ. ಬಟ್ ಇದ್ಯಾವುದೂ ಅಲ್ಲ. ಸೊ ನಮ್ಮ ನಗರದಲ್ಲಿ ಭೂತಗಳು ರಾತ್ರಿ ಹೊತ್ತು ಸಂಚಾರ ಮಾಡ್ತಾ ಇದೆ. ಸೊ ನೈಟ್ ಒಂದು 11:30 ಹೊತ್ತಿಗೆ ಯಾರೋ ಸಂಚಾರ ಮಾಡಬೇಕಾದ್ರೆ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡಿದೆ ಭೂತ ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಬರ್ತಾ ಇದ್ದಂಗೆ ಇಲ್ಲಿ ಫೋಟೋ ತೆಗ್ದವ್ರು ಯಾರು, ಆ ಲೊಕೇಶನ್ ಅಲ್ಲಿದೆ ಅಂತ ಒಂದಿಷ್ಟು ಜನರ ಹತ್ರ ಮಾಹಿತಿ ತಗೊಂಡು ಆ ಲೊಕೇಶನ್ಗೆ ಹೋದ್ವಿ. ಸೊ ಅಲ್ಲಿ ನೋಡಿದ್ರೆ ಯಾವುದೇ ರೀತಿ ನಮಗೆ ಕಾಣಿಸ್ಲಿಲ್ಲ ಇವತ್ತು. ಸೊ ಓಕೆ, ಅದ್ರ ಬಗ್ಗೆ ಮಾಹಿತಿನ ಮತ್ತಷ್ಟು ಕಲೆ ಹಾಕ್ತಾ ಬಂದಾಗ ಒಂದಿಷ್ಟು ಮಾಹಿತಿಗಳು ನಮಗೆ ದೊರೀತು. ಭಾರಿ ವಿಶೇಷವಾಗಿರೋ ಮಾಹಿತಿನೇ ದೊರೆತಿದೆ, ಬನ್ನಿ ಹೇಳ್ತೀನಿ. ಹಾಗೆ ಹುಡುಕ್ತಾ ಹೋದವಾಗ ನಮಗೆ ಇದ್ರ ಬಗ್ಗೆ ಮಾಹಿತಿ ಶಿಕಾರಿಪುರದ ಒಬ್ಬರು ಡ್ರೈವರ್ ಸಿಕ್ಕವರು ನಮಗೆ ಮಾಹಿತಿನ ಕೊಟ್ಟರು. ಸರ್, ನಾನು ಅವರಿಗೆ ನೋಡಿ ಸರ್, ನಮ್ಮೂರಲ್ಲಿ ಕಂಡಿರೋವಂಥ ದೆವ್ವ ಅಂತ ಹೇಳಿದೆ. ಅವರು ನೋಡಿದ ತಕ್ಷಣ ಅವರು ನನ್ನ ವಾಟ್ಸಪ್ ನಂಬರಿಗೆ ಮತ್ತೆ ಒಂದು ಫೋಟೋ ಕಳಿಸ್ತಾರೆ. ಅವ್ರ ಊರಲ್ಲಿ ಕೂಡ ಅದೇ ಥರ ಒಂದು ದೆವ್ವ ಕಾಣಿಸ್ಕೊಂಡಿತ್ತು, ನೋಡಿ ಅಣ್ಣ ಅಂತ ಕಳಿಸಿದ್ರು. ಸೊ ಅದು ಕೂಡ ತೋರಿಸ್ತೀನಿ, ನೋಡಿ ಬನ್ನಿ. ಅವ್ರ ಊರಿನ ದೆವ್ವ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ದೆವ್ವ ಅವ್ರ ಊರಲ್ಲಿ ಕಾಣಿಸಿರೋದು. ಸೊ ನಮ್ಮೂರಲ್ಲೂ ಈ ದೆವ್ವ ಕಾಣಿಸಿರೋದು. ಸೊ ಒಂದು ಫೋಟೋನ ಝೂಮ್ ಮಾಡಿ ತೋರಿಸ್ದಂಗೆ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲೇ ಇರೋದು ನೋಡಿ ಟ್ವಿಸ್ಟು. ಅವರಿಗೆ 4-5 ತಿಂಗಳ ಹಿಂದೆನೇ ಅವರ ಡ್ರೈವರ್ ಒಬ್ಬರು ಕಳಿಸಿದ್ರಂತೆ, ಅವರು ಬರಬೇಕಾದ್ರೆ ರಾತ್ರಿ ಸಿಕ್ತು ಅಂತ ಹೇಳ್ಬಿಟ್ಟು. ಸೊ ನಮ್ಮೂರಲ್ಲೂ ಕೂಡ ರಾತ್ರಿ ಹೊತ್ತು ಈ ಥರ ಸಿಕ್ತು ಅಂತ ಒಬ್ಬರು ಈ ಫೋಟೋನ ಕಳಿಸಿದ್ದಾರೆ. ಇರ್ತಕ್ಕಂಥ ಬೇಲಿಗೂಟ ಪ್ಲಸ್ ಆ ಫೋಟೋದಲ್ಲಿ ಇರೋ ಬ್ಯಾಕ್ಗ್ರೌಂಡಲ್ಲಿರೋ ರೋಡು, ಆ ಹೆಡ್ಲೈಟ್ ಹೈ ಬೀಮ್ ಇರತಕ್ಕಂಥ ಲೈಟಿನ ಏನಿದೆ ಬೆಳಕು, ಅದಕ್ಕೂ ನೀವು ನಿಮ್ಮ ಫ್ರೆಂಡ್ ತೆಗೆದಿರೋ ಫೋಟೋದಲ್ಲಿ ಇರೋವಂಥ ಬೆಳಕಿಗೂ ಸೇಮ್ ಕಂಪ್ಯಾರಿಸನ್ ಇದೆ. ಬಹುಶಃ ಇದು ಹೆಚ್ಚು ಕಮ್ಮಿ ನಮ್ಮ ಊರಿನಲ್ಲಿ ಯಾರು ಫೋಟೋ ಹೊಡೆದು ಹಾಕಿದ್ದೀನಿ ಅಂತ ಹೇಳಿದಾರಲ್ಲ, ನನಗೆ ಒಂದು ವಾರದಿಂದ ಮುಂಚೆ ನಮ್ಮ ರೋಡಲ್ಲಿ ಸಿಕ್ಕೈತೆ ಅಂತ ಸೇಮ್ ಫೋಟೋ ಸಾಧ್ಯ ಇಲ್ಲ. ನಾನು ಫೋಟೋ ತೋರಿಸಿ ನೀವು ಗುರುತಿಸಿದ್ರೆ, ನೀವು ಕಳಿಸಿರೋ ನೋಡ್ತಿದ್ದಂಗೆ ನಾನು ಹೇಳಿದೆ ನಮ್ಮ ಹುಡುಗನೇ ಕಳಿಸಿರೋದು ಅಂತ ನಾನು ಹೇಳ್ಬಿಟ್ಟು. ಸೊ ಈ ಬೆಳವಣಿಗೆ ಒಳ್ಳೇದಲ್ಲ. ಇದು ಯಾವುದೋ ಒಂದು ತುಂಬ ಹಳೆ ಫೋಟೋ. ಸೊ ಈ ಫೋಟೋನ ಇಟ್ಕೊಂಡ್ಬಿಟ್ಟು ಅದೇ ಥರ ರಸ್ತೆ ಕಾಣುತ್ತಲ್ಲ, ರಾತ್ರಿ ಹೊತ್ತು ಅವರ ಅದನ್ನು ಜನರಿಗೆ ಹೆದರ್ಸ್ಲಿಕ್ಕೋಸ್ಕರ ಮಾಡ್ತಿದ್ದಾರೆ ಈ ಥರ ಫೋಟೋಗಳನ್ನ ಶೇರ್ ಮಾಡೋದು. ಬಟ್ ಇದನ್ನು ಏನಕ್ಕೆ ಶೇರ್ ಮಾಡ್ತಾರೆ ಅಂತ ನಾವು ಜಸ್ಟ್ ಹಂಗೆ ಎನ್ಕ್ವೈರಿ ಮಾಡಿದವಾಗ ನಮಗೆ ಗೊತ್ತಾಗಿದ್ದು, ಕೆಲವೊಂದಿಷ್ಟು ಜನ ಏನು ಕಳ್ಳ ಸಾಗಾಣಿಕೆ ರಾತ್ರಿ ಏನು ಕಳ್ಳ ಸಾಗಣೆ ಮಾಡ್ತಾರಲ್ಲ, ಅಂಥವ್ರು ಆ ಜಾಗದಲ್ಲಿ ಓಡಾಡೋದ್ರಿಂದ ಅಷ್ಟೊತ್ತಿನ ಟೈಮಲ್ಲಿ ನೈಟ್ ತುಂಬ ಕತ್ಲಾಗಿರೋ ನೈಟ್ ಟೈಮಲ್ಲಿ ಜನಗಳು ಓಡಾಡೋದ್ರಿಂದ ಅವರಿಗೆ ಅವರ ಕಳ್ಳ ವ್ಯವಹಾರಕ್ಕೆ ತೊಂದರೆ ಆಗತ್ತೆ ಅಂತ ಜನರನ್ನು ಹೆದರ್ಸ್ಲಿಕ್ಕೆ ಈ ರೀತಿ ಎಲ್ಲ ಒಂದು ಫೋಟೋನ ತೆಗೆದುಬಿಟ್ಟು ಅಲ್ಲಿ ಕಳಿಸ್ಬಿಟ್ಟು ವೈರಲ್ ಮಾಡ್ತಾರೆ, ಹೆದರ್ಸೋವಂಥ ಕೆಲಸ ಮಾಡ್ತಾರೆ. ಸೊ ಯಾವುದೇ ರೀತಿ ಆ ಫೋಟೋ ರಿಯಲ್ ಅಲ್ಲ, ಫುಲ್ಲು ಫೇಕ್ ಅನ್ನೋದು ಪ್ರೂವ್ ಆಗಿದೆ. ತುಂಬ ವರ್ಷದ ಹಿಂದಿನ ಫೋಟೋ ಅದು. ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ ಹೊಡೆಯೋದು, ಅದನ್ನು ಝೂಮ್ ಮಾಡೋದು, ಸೊ ಅದನ್ನು ತೆಗೆದು ಇಲ್ಲಿ ಶೇರ್ ಮಾಡೋದು, ಇದರಿಂದ ಜನರಿಗೆ ಹೆದರ್ಸೋವಂಥ ಒಂದು ಕೆಲಸ ಆಗ್ತಾಯಿದೆ. ಓಕೆ ವೀಕ್ಷಕರೇ, ಇದು ಫೋಟೋ ಬಗ್ಗೆ ಬಂದಾಗ ಬೇಕಂತ ಗೊತ್ತಾಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.